ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿತಿನ್ ಭಟ್. ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ವಿಭಾಗದಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತು ರಕ್ತ ಒತ್ತಡ, ಹೈಪರ್ಟೆನ್ಷನ್ ಅಥವಾ ಹೈ ಬಿ ಪಿ ಬಗ್ಗೆ ಕೆಲವು ಮಾತು ನಿಮ್ಮ ಮುಂದೆ ಇಡಲಿಕ್ಕೆ ನಾನಿವತ್ತು ಬಂದಿದ್ದೀನಿ. ಸೊ ಈ ಹೈ ಬಿ ಪಿ ರಕ್ತ ಒತ್ತಡ ಅಂತ ಏನು ಹೇಳ್ತೀವೋ ಇದು ತುಂಬ ಸಾಮಾನ್ಯ ಆಗಿದೆ. ಪ್ರತಿ ಮನೆಯಲ್ಲಿ ಒಬ್ಬರೋ ಇಬ್ಬರಿಗೋ ಈಗ ಹೈ ಬಿ ಪಿ ಇರುತ್ತದೆ. ಇಡೀ ನಮ್ಮ ಜನಸಂಖ್ಯೆಗೆ ಲೈನಲ್ಲಿ ನಿಲ್ಲಿಸಿದ್ರೆ ಪ್ರತಿ 5ನೇ ಮನುಷ್ಯನಿಗೆ ಹೈ ಬಿ ಪಿ ಕಾಣ್ತದೆ. ಸೊ ಮೊದಲನೇ ಪ್ರಶ್ನೆ ಅಂತ ಹೇಳಿದರೆ ಈ ಹೈ ಬಿ ಪಿ, ಈ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಅಂದರೆ ಏನು, ಇದು ಯಾಕೆ ಬೇಕಾಗ್ತದೆ? ಅದಕ್ಕೆ ಉತ್ತರ ಅಂತ ಹೇಳಿದರೆ ಒಂದು ಎಕ್ಸಾಂಪಲ್, ಒಂದು ಮಾದರಿಯಲ್ಲಿ ಕೊಡ್ತೀನಿ. ಈಗ ನೀವು ಒಬ್ಬರು ಮನೆಯಲ್ಲಿ ಇರ್ತಾರೆ, ಇಂಡಿಪೆಂಡೆಂಟ್ ಮನೆಯೇ ಆಗ್ಬೋದು, ಅಪಾರ್ಟ್ಮೆಂಟೇ ಆಗ್ಬೋದು. ಈಗ ನೀರು ಫಸ್ಟ್ ಫ್ಲೋರು ಅಥವಾ ಸೆಕೆಂಡ್ ಫ್ಲೋರ್ವರೆಗೂ ಬರಲಿಕ್ಕೆ ಒಂದು ಪಂಪ್ ಬೇಕಾಗ್ತದೆ. ನೀರಿಗೆ ಪ್ರೆಷರಲ್ಲಿ ಮೇಲ್ಗಡೆ ಕಳಿಸ್ಬೇಕಾಗತ್ತೆ. ಹಾಗೆ ನಮ್ಮ ದೇಹದಲ್ಲಿ ಹೃದಯ ಒಂದು ಪಂಪು. ಈ ಹೃದಯ ಈ ಪಂಪ್ ಮಾಡಿ ಈ ರಕ್ತವನ್ನು ಇಡೀ ದೇಹಕ್ಕೆ ಎಲ್ಲ ಜಾಗಕ್ಕೆ ಕಳಿಸ್ಬೇಕು ಅಂದರೆ ಒಂದು ಪ್ರೆಷರಲ್ಲಿ ಕಳಿಸ್ಬೇಕಾಗತ್ತೆ. ಇದಕ್ಕೆ ಈ ರಕ್ತನಾಳ ಒಳಗಡೆ ಜನರೇಟ್ ಆಗುವ ಪ್ರೆಷರ್ಗೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಇದು ತುಂಬ ಕಮ್ಮಿ ಪ್ರೆಷರ್ ಇದ್ದರೆ ರಕ್ತ ಎಲ್ಲೂ ಹೋಗೋದಿಲ್ಲ, ಅದರಿಂದ ಬೇರೆ ಸಮಸ್ಯೆಗಳು ಹುಟ್ಕೊಳ್ತದೆ. ಪ್ರೆಷರ್ ಜಾಸ್ತಿ ಆದರೆ ಬೇರೆ ಸಮಸ್ಯೆಗಳು ಹುಟ್ಕೊಳ್ತದೆ. ಸೊ ಇದು ಬಿ ಪಿಯ ಕಾನ್ಸೆಪ್ಟ್. ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಏನು ಬರ್ತದೆ ಅಂತ ಹೇಳಿದರೆ, ಸರ್ ಇದು ಬಿ ಪಿ ಕಾಯಿಲೆಯ? ಅದಕ್ಕೆ ಉತ್ತರ ಅಂತ ಹೇಳಿದರೆ ಬಿ ಪಿ ಅದಾಗದೆ ಆಸಿಟೀಸ್ ಕಾಯಿಲೆ ಅಲ್ಲ. ಆದರೆ ಈ ರಕ್ತನಾಳಲ್ಲಿ ಬ್ಲಡ್ ಪ್ರೆಷರು ತುಂಬ ವರ್ಷಗಳಿಗೆ ಸತತವಾಗಿ ಜಾಸ್ತಿ ಇದ್ದರೆ ಅದು ಅಂಗದ ಮೇಲೆ ಅಂದರೆ ದೇಹದ ಬೇರೆ ಬೇರೆ ಅಂಗದ ಮೇಲೆ ಪರಿಣಾಮಗಳು ಸಲ್ಲಿಸಲಿಕ್ಕೆ ಶುರುವಾಗ್ತದೆ. ಈಗ ಪೈಪಿನ ಎಕ್ಸಾಂಪಲೇ ತಗೊಳ್ಳಿ. ಪೈಪಿದ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಆದರೆ ಪೈಪು ಒಡಿಲಿಕ್ಕೆ ಸಾಧ್ಯತೆ ಇರ್ಬೋದು, ಪೈಪ್ ಲೀಕ್ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಲೀಕ್ ಆಗಿ ಗೋಡೆ ಒದ್ದೆ ಆಗಿ ಗೋಡೆ ಎಲ್ಲ ವೀಕ್ ಬೀಳೋ ಸಾಧ್ಯತೆ ಆಗ್ತದೆ. ಹಾಗೆ ಬ್ಲಡ್ ಪ್ರೆಷರ್ ಸತತವಾಗಿ ಜಾಸ್ತಿ ಇದ್ದರೆ ಈ ಬ್ರೈನ್ ಮೇಲೆ ಪರಿಣಾಮ ಅಂತ ಹೇಳಿದರೆ ಪಾರ್ಶ್ವ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು. ಹಾರ್ಟಿನ ಮೇಲೆ ಪರಿಣಾಮ ಅಂತ ಹೇಳಿದರೆ ಹೃದಯ ಆಘಾತ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಕಿಡ್ನಿ ಮೇಲೆ ಪರಿಣಾಮ ಅಂತ ಹೇಳಿದರೆ ಕಿಡ್ನಿ ಫೇಲಿಯರ್ ಆಗ್ಬೋದು. ಕಣ್ಣಿನ ಮೇಲೆ ಪರಿಣಾಮ ಅಂತ ಹೇಳಿದರೆ ಕಣ್ಣು ದೃಷ್ಟಿ ಹೋಗ್ಬೋದು. ಸೊ ಇದೆಲ್ಲ ಪರಿಣಾಮಗಳು ತುಂಬ ವರ್ಷ ಬಿ ಪಿ ಇದ್ದರೆ ಆಗ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತಾರೆ, ಎಷ್ಟೋ ಪೇಷಂಟ್ಗಳು ನಮಗೆ ಕೇಳ್ತಾರೆ ಅಂತ ಹೇಳಿದರೆ, ಸರ್ ಈ ಬಿ ಪಿ ಯಾಕೆ ಬರ್ತದೆ? ಇದಕ್ಕೆ ಉತ್ತರ ಅಂತ ಹೇಳಿದರೆ ಹಲವು ಕಾರಣಗಳಿದೆ. ಕೆಲವು ಕಾರಣಗಳು ನಮ್ಮ ಕಂಟ್ರೋಲಲ್ಲಿ ಉಂಟು, ಅಂದರೆ ನಾವು ಅದನ್ನು ಸರಿಪಡಿಸ್ಬೋದು. ಕೆಲವು ಕಾರಣಗಳು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಏನು ಕಾರಣಗಳು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅಂತ ಹೇಳಿದರೆ, ಫಸ್ಟ್ ಕಾರಣ ಅಂದರೆ ವಯಸ್ಸು ಜಾಸ್ತಿ ಆಗೋದು ನಮ್ಮ ಕೈಯಲ್ಲಿಲ್ಲ. ವಯಸ್ಸು ಆಗ್ತಾ ಬಿ ಪಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ಕಾರಣ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಕುಟುಂಬದಲ್ಲಿ ತುಂಬ ಜನಕ್ಕೆ ಬಿ ಪಿ ಜಾಸ್ತಿ ಇದ್ದರೆ ನಿಮಗೂ ಬಿ ಪಿ ಜಾಸ್ತಿ ಆಗೋದು ಒಂದು ಸಾಧ್ಯತೆ ಇರ್ತದೆ. ಇದನ್ನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವು ಕಾಯಿಲೆಗಳಲ್ಲಿ ಬಿ ಪಿ ಜಾಸ್ತಿ ಆಗ್ತದೆ. ಆ ಥರ ಕಾಯಿಲೆಗಳಿದ್ದರೆ ಅವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಏನು ನಾವು ಚೇಂಜ್ ಮಾಡ್ಬೋದು ಅಂತ ಹೇಳಿದರೆ, ಎಷ್ಟೋ ಜನಕ್ಕೆ ಓವರ್ ವೆಯ್ಟ್ ಇರ್ತಾರೆ, ಅಂದರೆ ತೂಕ ಜಾಸ್ತಿ ಇರ್ತದೆ. ಸೊ ವೆಯ್ಟ್ ಕಡಿಮೆ ಮಾಡೋದು ನಮ್ಮ ಕೈಯಲ್ಲಿದೆ. ಸೊ ಜಾಸ್ತಿ ವೆಯ್ಟಿಂದ ಬಿ ಪಿ ಬರೋರು ವೆಯ್ಟ್ ಕಡಿಮೆ ಮಾಡ್ಕೋಬೋದು. ಇನ್ನೊಂದು ಅಂತ ಹೇಳಿದರೆ ತುಂಬ ಎಣ್ಣೆ ಅಥವಾ ಜಿಡ್ಡಿನ ವಸ್ತುಗಳು ತಿನ್ನೋದು, ಅಥವಾ ಆಹಾರದಲ್ಲಿ ಅಂದರೆ ಜಂಕ್ ಫುಡ್ಡು ಅಥವಾ ಒಳ್ಳೆಯ ಆಹಾರ ತಿಂದೇ ಇರೋದ್ರಿಂದನೂ ಬಿ ಪಿ ಬರ್ತದೆ. ಆಹಾರ ನಮ್ಮ ಕಂಟ್ರೋಲಲ್ಲಿದೆ. ಮತ್ತು ಮೂರನೇದು ಅಂತ ಹೇಳಿದರೆ ಈ ಸಿಗರೇಟ್ ಸೇದೋದು ಅಥವಾ ಸಿಗರೇಟ್ ಸ್ಮೋಕಿಂಗು ಅಥವಾ ಆಲ್ಕೋಹಾಲ್ ಅಥವಾ ಕುಡಿಯೋ ಅಭ್ಯಾಸ, ಈ ಅಭ್ಯಾಸದಿಂದನೂ ಬಿ ಪಿ ಅತಿ ಹೆಚ್ಚು ಆಗ್ತದೆ. ಇದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಸಾಧ್ಯ ಉಂಟು. ಮತ್ತು ಇನ್ನೊಂದು ಪ್ರಶ್ನೆ ಅಂತ ಹೇಳಿದರೆ, ಸರ್ ಈ ನಾರ್ಮಲ್ ಬಿ ಪಿ ಅಂದರೆ ಎಷ್ಟಿರ್ತದೆ, ರೇಂಜ್ ಎಷ್ಟು? ಅದಕ್ಕೆ ಉತ್ತರ ಅಂತ ಹೇಳಿದರೆ, ನೀವು ಪ್ರತಿ ಸತಿ ಡಾಕ್ಟರ್ ಹತ್ರ ಹೋಗಿದ್ದಾಗ ಡಾಕ್ಟ್ರು ನಿಮಗೆ 2 ಸಂಖ್ಯೆಗಳು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 140/80, 130/70, 110/60. ಇದರಲ್ಲಿ 2 ಸಂಖ್ಯೆಗಳಿದೆ. ಮೇಲಿನ ಸಂಖ್ಯೆಗೆ ಸಿಸ್ಟಾಲಿಕ್ ಬಿ ಪಿ ಅಂತ ಹೇಳ್ತೀವಿ, ಕೆಳಗಿನ ಸಂಖ್ಯೆಗೆ ಡಯಾಸ್ಟಾಲಿಕ್ ಬಿ ಪಿ ಅಂತ ಹೇಳ್ತೀವಿ. ಸಾಧಾರಣವಾಗಿ ಈ ಮೇಲಿನ ಸಂಖ್ಯೆ ಸಿಸ್ಟಾಲಿಕ್ ಬಿ ಪಿ 140ಕ್ಕಿಂತ ಜಾಸ್ತಿ ಇರಬಾರ್ದು. ಕೆಳಗಿನ ಸಂಖ್ಯೆ ಅದು ಡಯಾಸ್ಟಾಲಿಕ್ ಬಿ ಪಿ 90-90ಕ್ಕಿಂತ ಹೆಚ್ಚಾಗಬಾರ್ದು. ಅದೇ
ಅದೇ ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಸಿಸ್ಟಾಲಿಕ್ ಬಿ ಪಿ 180ಕ್ಕಿಂತ ಜಾಸ್ತಿ ಇದ್ದರೆ ಅತಿ ಹೆಚ್ಚು ಬಿ ಪಿ ಅಂತ. ಈ ಡಯಾಸ್ಟಾಲಿಕ್ ಬಿ ಪಿ ಕೆಳಗಿನ ಸಂಖ್ಯೆ 110ಕ್ಕಿಂತ ಜಾಸ್ತಿ ಇದ್ದರೆ ಅತಿ ಹೆಚ್ಚು ಬಿ ಪಿ ಅಂತ. ಈ ಅತಿ ಹೆಚ್ಚು ಬಿ ಪಿ ಇರುವ ಸ್ಥಿತಿಯಲ್ಲಿ ತುರ್ತು ಚಿಕಿತ್ಸೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗುವ ಚಾನ್ಸಸ್ ಇದೆ. ಸೊ 140/90ಕ್ಕಿಂತ ಜಾಸ್ತಿ ಬಿ ಪಿ ಇದ್ದರೆ ಹೈ ಬಿ ಪಿ. ನೆಕ್ಸ್ಟ್ ಪ್ರಶ್ನೆ ಅಂತ ಹೇಳಿದರೆ, ಈ ಬಿ ಪಿ ರೆಕಾರ್ಡ್ ಮಾಡೋದು ಹೇಗೆ? 10 ವರ್ಷ ಹಿಂದೆ ಹೋದರೆ ಬಿ ಪಿ ರೆಕಾರ್ಡ್ ಮಾಡಲಿಕ್ಕೆ ಡಾಕ್ಟ್ರ್ ಹತ್ರನೇ ಹೋಗಬೇಕಾಗಿತ್ತು. ಈಗ ಮಾರ್ಕೆಟಲ್ಲಿ, ಫಾರ್ಮಸಿಯಲ್ಲಿ ತುಂಬ ಬಿ ಪಿ ಮಷೀನ್ಗಳು, ಬಿ ಪಿ ಉಪಕರಣಗಳು ಅವೈಲೇಬಲ್ ಇದೆ. ನೀವೇ ನಿಮ್ಮ ಬಿ ಪಿ ಮನೆಯಲ್ಲಿ ಚೆಕ್ ಮಾಡ್ಬೋದು. ಆದರೆ ಬಿ ಪಿ ಚೆಕ್ ಮಾಡೋಕ್ಕಿಂತ ಕೆಲವು ವಿಷಯಗಳು ನೀವು ಗಮನಕ್ಕೆ ತಗೋಬೇಕಾಗತ್ತೆ. ಒಂದು, ಬಿ ಪಿ ಚೆಕ್ ಮಾಡುವ ಅರ್ಧ ಗಂಟೆ ಮುಂಚೆ ಟೀ, ಕಾಫಿ ಇಂಥದ್ದು ಸೇವನೆ ಮಾಡದಿದ್ದರೆ ಒಳ್ಳೆಯದು. ಇನ್ನೊಂದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಡಾಕ್ಟ್ರು ನೆಕ್ಸ್ಟ್ ಸಿಗೋದಿಲ್ಲ ಅಂತ ಹೇಳಿ ಓಡಿ ಹೋಗಿ ಸ್ಟೆಪ್ಸ್ ಎಲ್ಲ ಬೇಗ ಹತ್ತಿ ತಕ್ಷಣ ಬಿ ಪಿ ಚೆಕ್ ಮಾಡಿಸಿದ್ರೆ ಬಿ ಪಿ ಅಕ್ಯುರೇಟ್ ಆಗಿ ಬರದೇ ಇರೋದು ಅಥವಾ ಜಾಸ್ತಿ ತೋರಿಸೋದು ಚಾನ್ಸಸ್ ಇರ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡು ಮತ್ತೆ ಬಿ ಪಿ ತೋರಿಸಿದ್ರೆ ಬಿ ಪಿ ಜಾಸ್ತಿ ಅಕ್ಯುರೇಟ್ ಆಗಿ ಬರ್ತದೆ. ಸೊ ಇದು ಬಿ ಪಿ ನಾವೇ ಮನೆಯಲ್ಲಿ ಚೆಕ್ ಮಾಡ್ಕೋಬೋದು. ನಾವೇ ಬಿ ಪಿ ಚೆಕ್ ಮಾಡ್ಕೊಳ್ಳೋದು ಮತ್ತು ಡಾಕ್ಟ್ರು ಆಫೀಸಲ್ಲಿ ನರ್ಸು ಅಥವಾ ಡಾಕ್ಟ್ರು ಚೆಕ್ ಮಾಡೋದ್ರಲ್ಲಿ ಒಂದು 10-20 ವ್ಯತ್ಯಾಸ ಬರ್ಬೋದು, ಆ್ಯಕ್ಯುರಸಿಯಲ್ಲಿ ವ್ಯತ್ಯಾಸ ಬರ್ಬೋದು. ಆದರೆ ತುಂಬ ಡಿಫ್ರೆನ್ಸ್ ಬೀಳೋದಿಲ್ಲ. ಈಗ ಬಿ ಪಿ ನಾವೇ ಚೆಕ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಪ್ರತಿ ಅರ್ಧ ಗಂಟೆಗೆ ಚೆಕ್ ಮಾಡಿದರೆ ನಮಗೆ ಹೆದರಿಕೆ ಜಾಸ್ತಿ ಹುಟ್ಟುತ್ತದೆ. ಅದಕ್ಕೆ ದಿವಸಕ್ಕೆ 3-4 ಸತಿ ಚೆಕ್ ಮಾಡೋಕ್ಕಿಂತ ಒಂದು 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬಿ ಪಿ ಚೆಕ್ ಮಾಡ್ತಾ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ಪ್ರಶ್ನೆ ಅಂತ ಹೇಳಿದರೆ, ಈ ಬಿ ಪಿ, ಹೈ ಬಿ ಪಿ ಅಂತ ಈ ಕಾಯಿಲೆದು ಲಕ್ಷಣಗಳೇನು? ಅದಕ್ಕೆ ಉತ್ತರ ಅಂತ ಹೇಳಿದರೆ 70% ಜನ, ಅಂದರೆ ಮೆಜಾರಿಟಿ ಜನಕ್ಕೆ ಏನೂ ಲಕ್ಷಣಗಳು ಇರೋದಿಲ್ಲ. ಬಿ ಪಿ ಸತತವಾಗಿ ಜಾಸ್ತಿ ಇರುತ್ತೆ. ಒಂದು ದಿವಸ ಆದರೂ ಕಾಂಪ್ಲಿಕೇಶನ್ ಆಗ್ತದೆ. ಕಾಂಪ್ಲಿಕೇಶನ್ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಕಿಡ್ನಿ ಫೇಲ್ ಆಗೋದು ಅಂತ ಒಂದು ದಿವಸ ಬರ್ತದೆ. ಆವಾಗ ನೋಡಿದರೆ ಬಿ ಪಿ ಜಾಸ್ತಿ ಇದ್ದಾಗ ಈ ಥರ ಆಗಿತ್ತು ಅಂತ ಏನೋ ಅನಿಸುತ್ತೆ. ಇದು ಮೋಸ್ಟ್ ಕಾಮನ್ ಟೈಪ್ ಆಫ್ ಪ್ರೆಸೆಂಟೇಷನ್, ದಟ್ ಈಸ್ ಸೈಲೆಂಟ್ ಪ್ರೆಸೆಂಟೇಷನ್. ಬಿ ಪಿ ಇರೋದು ಗೊತ್ತಾಗೋದಿಲ್ಲ. ಕೆಲವರಿಗೆ ಇನ್ನೊಂದು 30% ಜನಕ್ಕೆ ಬಿ ಪಿಯ ಲಕ್ಷಣಗಳು ಕಾಣ್ಬೋದು. ಅದು ತಲೆನೋವು, ಹೆಡೇಕು, ತಲೆ ತಿರುಗೋದು, ಅಥವಾ ಚೆಸ್ಟ್ ಪೇಯ್ನು ಅಂದರೆ ಎದೆ ನೋವು, ಮತ್ತು ಕಣ್ಣಿನ ದೃಷ್ಟಿ ಕಡಿಮೆ ಆಗೋದು, ಮತ್ತು ನೋಸ್ ಬ್ಲೀಡ್, ಎಪಿಸ್ಟಾಕ್ಸಿಸ್ ಅಂತ ಹೇಳ್ತೀವಿ, ಅಂದರೆ ಮೂಗಿಂದ ರಕ್ತ ಬರೋದು ಎಲ್ಲ ಇದಾಗೋ ಸಾಧ್ಯತೆ ಉಂಟು. ಸೊ ಇದು ಬಿ ಪಿಯ ಲಕ್ಷಣ. ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದರೆ, ಈ ಬಿ ಪಿ ನಾವೇ ಕಂಟ್ರೋಲ್ ಮಾಡಬಹುದಾ? ಅದಕ್ಕೆ ಏನು ವಿಧಾನಗಳಿದೆ? ಅದಕ್ಕೆ ಉತ್ತರ ಅಂತ ಹೇಳಿದರೆ, ಹೌದು, ಬಿ ಪಿ ನಾವು ಕಂಟ್ರೋಲಲ್ಲಿ ಇಡಲಿಕ್ಕೆ ಸಾಧ್ಯ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಲೈಫ್ ಸ್ಟೈಲ್ ಚೇಂಜಸ್, ಅಂದರೆ ಜೀವನ ಶೈಲಿಯಲ್ಲಿ ನೀವು ವ್ಯತ್ಯಾಸ ಮಾಡ್ಕೋಬೇಕು. ಜೀವನ ಶೈಲಿಯಲ್ಲಿ ಫಸ್ಟ್ ವ್ಯತ್ಯಾಸ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಹಾರದಲ್ಲಿ ವ್ಯತ್ಯಾಸ ಮಾಡಬೇಕು. ಆಹಾರದಲ್ಲಿ ಫಸ್ಟ್ ವ್ಯತ್ಯಾಸ ಏನಂತ ಹೇಳಿದರೆ, ಉಪ್ಪು ನೀವು ತಿನ್ನೋದು ಕಮ್ಮಿ ಮಾಡಬೇಕು, ಅಂದರೆ ಉಪ್ಪಿನಂಶ ಸ್ವಲ್ಪ ಕಡಿಮೆ ಮಾಡಬೇಕು. ಆದರೆ ಕೆಲವರು ಇದನ್ನು ಜಾಸ್ತಿ ಮಾಡಿ ಉಪ್ಪೇ ಬಿಟ್ಬಿಡ್ತಾರೆ. ಉಪ್ಪು ಜೀವನಕ್ಕೆ ಇಂಪಾರ್ಟೆಂಟು, ಜೀವನಕ್ಕೆ ಮುಖ್ಯವಾದದ್ದು. ಅದಕ್ಕೆ ಉಪ್ಪು ಪೂರ ಬಿಡೋದು ಆನ್ಸರ್ ಅಲ್ಲ. ಉಪ್ಪು ಸ್ವಲ್ಪ ಕಡಿಮೆ ಮಾಡಿದರೆ ಸಾಕು, ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕು. ಮತ್ತು ಅತಿ ಉಪ್ಪು ಇರೋ ಪದಾರ್ಥ, ಇದು ಉಪ್ಪಿನಕಾಯಿ ಇರಬಹುದು, ಇದು ಸಾಲ್ಟೆಡ್ ಚಿಪ್ಸ್ ಇರಬಹುದು, ಅಥವಾ ಫ್ರೆಂಚ್ ಫ್ರೈಸಲ್ಲಿ ಉಪ್ಪು ಹಾಕಿರ್ತಾರಲ್ಲ ಆ ಥರ ಪದಾರ್ಥಗಳಿರ್ಬೋದು, ಅದೆಲ್ಲ ಕಡಿಮೆ ಮಾಡಬೇಕು. ಮತ್ತೊಂದು ಎರಡನೇ ವಿಷಯ ಅಂತ ಹೇಳಿದರೆ, ನಮ್ಮ ಆಹಾರದಲ್ಲಿ ತರಕಾರಿ ನಾವು ಜಾಸ್ತಿ ತಿನ್ನಬೇಕು. ಎಷ್ಟು ತರಕಾರಿ ಜಾಸ್ತಿ ತಿಂತೀವೋ ಅಷ್ಟು ಬಿ ಪಿ ಮೇಲೆ ಪರಿಣಾಮ ಒಳ್ಳೆಯದಾಗ್ತದೆ. ಮತ್ತು ಹಣ್ಣುಗಳು ತಿನ್ನಬೇಕು. ಎಷ್ಟು ಹಣ್ಣುಗಳು ತಿಂತೀವೋ ಅಷ್ಟು ಬಿ ಪಿ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ. ಸೊ ಇದು ಆಹಾರದಲ್ಲಿ ನಾವು ವ್ಯತ್ಯಾಸ ಮಾಡೋದು. ಮತ್ತು ಏನು ತಿನ್ನಬಾರ್ದು ಅಂತ ಹೇಳಿದರೆ, ಅತಿ ಎಣ್ಣೆ ಇರೋದು, ಅತಿ ಜಿಡ್ಡಿನ ಅಂಶ ತಿನ್ನಬಾರ್ದು. ಡೀಪ್ ಫ್ರೈಡ್ ಐಟಮ್ಸ್ ಅಂತ ಹೇಳ್ತೀವಲ್ಲ ಅದು ತಿನ್ನಬಾರ್ದು. ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಈಗ ಹೊಸ ಯಂಗ್ ಇರೋರೆಲ್ಲ ಈಗ ಬರ್ಗರು, ಪಿಜ್ಜಾ ಅಂಥದ್ದೆಲ್ಲ ಜಂಕ್ ಫುಡ್ ಕ್ಯಾಟಗರಿಯಲ್ಲಿ ಬರ್ತದೆ, ಅದೆಲ್ಲ ನಾವು ತಿನ್ನಬಾರ್ದು. ಮತ್ತು ಎರಡನೇ ವಿಷಯ, ಆಹಾರ ಆದಮೇಲೆ ಎರಡನೇ ವಿಷಯ ಅಂದರೆ ವ್ಯಾಯಾಮ. ವ್ಯಾಯಾಮ ಅಂತ ಹೇಳಿದರೆ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡೋದು ವ್ಯಾಯಾಮ ಹೌದು. ಮತ್ತು ಇನ್ನೊಂದು ಇದು ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್ ಎಲ್ಲ ವ್ಯಾಯಾಮ. ಇವೆಲ್ಲ ವ್ಯಾಯಾಮ ಮಾಡಲಿಕ್ಕೆ ಆಗದೆ ಇಲ್ಲೋ ಅಂತ ಹೇಳಿದ್ರು ತೊಂದರೆ ಇಲ್ಲ. ಅಟ್ಲೀಸ್ಟು ದಿವಸಕ್ಕೆ ಒಂದು ಅರ್ಧ ಗಂಟೆ
ವಾಕ್ ಮಾಡಿದರೆ, ಅರ್ಧ ಗಂಟೆ ಕೂತ್ಕೊಳ್ಳದೆ ನಡೆದರೆ ಅದೇ ವ್ಯಾಯಾಮ ಸಾಕು. ಅದೇ ವ್ಯಾಯಾಮದಿಂದ ಇದು ಬಿ ಪಿ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ. ಮತ್ತು ಮೂರನೇ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಚಿಂತೆ, ಸ್ಟ್ರೆಸ್ ಕಡಿಮೆ ಮಾಡಬೇಕು. ಆದಷ್ಟು ಚಿಂತೆ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಸರ್ ಜೀವನ ಇದ್ದ ಮೇಲೆ ಚಿಂತೆ ಇದ್ದೇ ಇರ್ತದಲ್ಲ, ಚಿಂತೆ ಮಾಡದೆ ಇರೋಕ್ಕೆ ಹೇಗಾಗತ್ತೆ? ಅದಕ್ಕೆ ಉತ್ತರ ಅಂತ ಹೇಳಿದರೆ, ನಮ್ಮ ಮನಸ್ಸನ್ನು ಸ್ವಲ್ಪ ಸೀಮಿತವಾಗಿ ಇಟ್ಕೊಳ್ಳಿಕ್ಕೆ, ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ನೀವು ಯೋಗ ಕಲಿಬಹುದು, ಮೆಡಿಟೇಷನ್ ಕಲಿಬಹುದು. ಇದರಿಂದ ಮನಃಶಾಂತಿ ಸ್ವಲ್ಪ ಇದ್ದರೆ, ಸ್ವಲ್ಪ ಮನಸ್ಸು ಕಂಟ್ರೋಲಲ್ಲಿದ್ದರೆ ಬಿ ಪಿಗೆ ಒಳ್ಳೆ ಪರಿಣಾಮ ನೀಡ್ತದೆ. ಮತ್ತು ನಾಲ್ಕನೇ ಮಾತು ಅಂತ ಹೇಳಿದರೆ, ದುರಭ್ಯಾಸಗಳು ಅಂದರೆ ಈ ಸಿಗರೇಟ್ ಸೇದೋದು ಮತ್ತು ಆಲ್ಕೋಹಾಲು, ಕುಡಿಯೋ ಅಭ್ಯಾಸ, ಇದೆಲ್ಲ ಬಿಟ್ಟರೆ ಬಿ ಪಿ ಮೇಲೆ ತುಂಬ ಒಳ್ಳೆ ಪರಿಣಾಮ ಬೀಳ್ತದೆ. ಸೊ ಇದೆಲ್ಲ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಜೀವನ ಶೈಲಿ ನೀವು ಚೇಂಜ್ ಮಾಡಿಕೊಂಡ್ರೆ ಬಿ ಪಿ ಕಂಟ್ರೋಲಲ್ಲಿ ಇಡಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಸರ್ ಬಿ ಪಿಗೆ ಯಾವ ಮಾತ್ರೆ ತಗೊಳ್ಳೋದು, ಅದರಲ್ಲಿ ಸೈಡ್ ಎಫೆಕ್ಟ್ ಇರ್ತದಾ? ಅದಕ್ಕೆ ಉತ್ತರ ಅಂತ ಹೇಳಿದರೆ, ಒಂದು 10-15 ವರ್ಷ ಮುಂಚೆ ಸಿಗುವ ಮಾತ್ರೆಯಲ್ಲಿ, ಬಿ ಪಿಯ ಮಾತ್ರೆಯಲ್ಲಿ ಸೈಡ್ ಎಫೆಕ್ಟ್ ಇದ್ದಿತ್ತು. ಈಗ ತುಂಬ ಒಳ್ಳೆ ಮಾತ್ರೆಗಳು ಬಂದಿದೆ. ಮಿನಿಮಮ್ ಸೈಡ್ ಎಫೆಕ್ಟ್ಸ್ ಅಂದರೆ ಅತಿ ಕಮ್ಮಿ ಸೈಡ್ ಎಫೆಕ್ಟ್ಸ್ ಇರೋದು ತುಂಬ ಮಾತ್ರೆಗಳಿದೆ. ಸೊ ಅದನ್ನು ಸತತವಾಗಿ ತೊಗೊಂಡ್ರೆ ತಕ್ಷಣ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಒಂದು ಮಾತು ಏನಂತ ಹೇಳಿದರೆ, ಯಾರೇ ಬಿ ಪಿ ಮಾತ್ರೆ ತಗೋತಾ ಇದ್ದರೆ ಅವರೇ ಸಡನ್ನಾಗಿ ಬಿ ಪಿ ಮಾತ್ರೆ ಬಿಡಬಾರ್ದು. ಈ ಪೈಪಿನ ಎಕ್ಸಾಂಪಲೇ ತಗೊಳ್ಳಿ. ಯಾವುದೇ ಪೈಪಲ್ಲಿ ಸಡನ್ನಾಗಿ ಪ್ರೆಷರ್ ಜಾಸ್ತಿ ಆದರೆ ಪೈಪು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗೆ ಬಿ ಪಿ ಸಡನ್ನಾಗಿ ಬಿ ಪಿ ಮಾತ್ರೆ ನಿಲ್ಲಿಸಿದರೆ ಬಿ ಪಿ ಸಡನ್ನಾಗಿ ಅತಿ ಹೆಚ್ಚಾಗೋದು, ಅತಿ ಹೆಚ್ಚಾಗಿ ಕಾಂಪ್ಲಿಕೇಶನ್ ಆಗೋದು, ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇ ಬಿ ಪಿ ಮಾತ್ರೆ ಬಿಡೋದು ಬೇಡ. ಹಾಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಬಿ ಪಿ ಮಾತ್ರೆ ಸ್ಲೋ ಆಗಿ ಕಡಿಮೆ ಮಾಡಿ ನಿಲ್ಲಿಸುವ ಆಸ್ಪದ ಯಾವಾಗಲೂ ಇರ್ತದೆ. ಬಿ ಪಿ ಕಾಯಿಲೆ ಅಂದರೆ ಪರ್ಮನೆಂಟ್ ಅಲ್ಲ. ಕಂಟ್ರೋಲ್ ಮಾಡಿ ಬಿ ಪಿ ಕಡಿಮೆ ಮಾಡಿ ಮಾತ್ರೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗತ್ತೆ. ಹೆಚ್ಚಿನ ಜನದಲ್ಲಿ ಸಾಧ್ಯ ಆಗ್ತದೆ. ಅದಕ್ಕೆ ನೀವೇ ಮಾತ್ರೆ ಬಿಡ್ಲಿಕ್ಕೆ ಹೋಗಬಾರ್ದು. ಕೊನೆಯ ಮಾತು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸಮರಿಯಲ್ಲಿ ಬಿ ಪಿ ಅದಾಗದೆ ಕಾಯಿಲೆ ಅಲ್ಲ. ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ವಿಧಾನಗಳಿದೆ. ನೀವು ಜೀವನ ಶೈಲಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಮಾತ್ರೆ ತಗೊಂಡು ಮಾತ್ರೆ ಕರೆಕ್ಟಾಗಿ ತಗೋತಾ ಇದ್ದರೆ ಬಿ ಪಿ ಕಂಟ್ರೋಲಲ್ಲಿ ಇಡ್ಬೋದು. ಬಿ ಪಿ ಕಂಟ್ರೋಲಲ್ಲಿ ಇಟ್ಟರೆ ಬಿ ಪಿಯಿಂದ ಯಾವುದೇ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಧನ್ಯವಾದಗಳು.